Good morning. In the last class, we discussed about the output devices. So we covered both input devices as well as output devices. Today, we will going to discuss about computer memory. What exactly computer memory is? What are the classification? How exactly these memories will going to work? So all these things we will going to discuss in the today's class. A computer system needs memory to store the data and instruction for processing. Whatever the data that you will going to enter, so that has to be stored in the computer, and those datas will going to use it again and again. So whenever the people requires to access that particular data, so that is where this memory word or the memory concept which comes into a picture. So what exactly the memory is? So whatever the data that you will going to enter, ultimately what happens, the data get processed and then it gives a result. So once it gives the result, so those results or the output data will going to be stored in a separate part in the computer system. So that is where the memory concept arises. This particular memory has been classified into primary memory and secondary memory. Um, the computer memory, what we usually call it as a primary memory, and whatever the storage device which we have, that is what we call it as a secondary memory. Always this computer system, whenever it, if it wants to get processed in the system, so it is uses the primary numbers to store and process the data. As you all know that binary digits means 0 and 1, so that will be the basic units of memory. That is what we called as bits. So these bits are grouped together to form a words. Except for example, like nibble are like 1001 comma 1010 comma 0010. See, ಇದು ಹೆಂಗೆ ಅಂತ ಅಂದ್ರೆ ಕಂಪ್ಯೂಟರ್ ಸಿಸ್ಟಮ್ ಅಲ್ಲಿ ನಾವು ಯಾವ ರೀತಿ ಹೇಳ್ತೀವೋ ಅದು ಆ ರೀತಿ ಆಕ್ಸೆಸ್ ಮಾಡಲ್ಲ. ಅದಕ್ಕೆ ಯಾವ ರೀತಿ ಅದು ಅರ್ಥ ಮಾಡ್ಕೊಳ್ಬೇಕಾಗಿರೋ ಲ್ಯಾಂಗ್ವೇಜ್ ಏನು ನಾವು ಮೆಷಿನ್ ಲ್ಯಾಂಗ್ವೇಜ್ ಅಂತ ಕರಿತೀವಿ, ಅದ್ರ ಮುಖಾಂತರ ಏನ್ ಮಾಡುತ್ತೆ ಅದು ಅರ್ಥ ಮಾಡ್ಕೊಳ್ತಾ ಹೋಗುತ್ತೆ. ಹಾಗೆ ಇನ್ನೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ, 8 ಬಿಟ್ ವರ್ಡ್ ಇಸ್ ಕಾಲ್ಡ್ ಆಸ್ ಬೈಟ್ ಅಂತ ಕರೀತಾರೆ. ಹೆಂಗೆ 01000110 ಅಂತ. ಸೊ ಅಂದ್ರೆ ಅರ್ಥ ಏನು, ಈ ಬೈನರಿ ಡಿಜಿಟ್ಸ್ ಮುಖಾಂತರನೇ ಏನ್ ಮಾಡ್ತಾ ಹೋಗುತ್ತೆ, ಈ ಒಂದು ಸಿಸ್ಟಮ್ ತನ್ನ ಒಂದು ಓವರ್ ಆಲ್ ಡಾಟಾನ ಪ್ರೋಸೆಸ್ ಮಾಡ್ಕೊಳ್ಳೋದನ್ನ ಅರ್ಥ ಮಾಡ್ಕೊಳ್ಳೋದು ಈ ಒಂದು ಬಿಟ್ಸ್ ಮತ್ತೆ ಬೈಟ್ಸ್ಗಳ ಮುಖಾಂತರ ಏನ್ ಮಾಡ್ಕೊಳ್ಳುತ್ತೆ, ಅರ್ಥ ಮಾಡ್ಕೊಳ್ತಾ ಹೋಗುತ್ತೆ. ಐ ಥಿಂಕ್ ಸರ್ ಇದನ್ನ ಯಾವ ರೀತಿ ಮೆಷರ್ ಮಾಡ್ತೀರಾ? ಐ ಥಿಂಕ್ ನಿಮ್ಮ ರೈಟ್ ಕಾರ್ನರ್ ಇರೋ ಪಿಕ್ಚರ್ ಅಲ್ಲಿ ನಾನು ತೋರಿಸಿದ್ದೀನಿ ಯಾವ ರೀತಿ ಒಂದು ಡಾಟಾಸ್ ಅಥವಾ ಒಂದು ಮೆಮೊರಿನ ಮೆಷರ್ ಮಾಡ್ತಾ ಹೋಗ್ತಾರೆ ಅಂತ. ಕೆ ಬಿ, 1 KB is equal to 1024 bytes. ಯೂಶಲಿ ಎಕ್ಸಾಮ್ಸ್ ಅಲ್ಲಿ ಕೇಳ್ತಿರ್ತಾರೆ. 1 MB is equal to 1024 kilobyte. Then 1 GB is equal to 1024 MB, and 1024 GB is equal to 1 terabyte ಅಂತ ಕರಿತೀವಿ ಅಥವಾ TB ಅಂತ ಕರಿತಾ ಹೋಗ್ತೀವಿ. ಏನು ಸರ್ ಇವೆಲ್ಲವೂ ಅಂತ ಅಂದ್ರೆ, ಅದೇ ಹಾಗೆ ಕಂಟಿನ್ಯೂ ಆಗ್ತಾ ಇದೆ. ದೆನ್ 1000 terabyte equals 1 petabyte, 1024 petabyte is equal to 1000 exabyte, 1024 EB is equal to 1000 zettabyte, 1024 ZB is equal to 1001 yottabyte ಅಂತ. ಐ ಥಿಂಕ್ ನೀವು ಸಿಂಪಲ್ ಆಗಿ ಅರ್ಥ ಮಾಡಿಸ್ಕೋಬೇಕು ಅಂದ್ರೆ, ಐ ಥಿಂಕ್ ನಿಮ್ಮ ಮೊಬೈಲ್ಗೆ ನೀವು ಇಂಟರ್ನೆಟ್ ಆಕ್ಸೆಸ್ನ ತಗೊಳ್ತಾ ಹೋಗ್ತೀರಾ. 300 MB ಅಂತೆ, 500 MB ಅಂತೆ, 1 GB ಡಾಟಾ, 1.5 GB ಪರ್ ಡೇ ಆಕ್ಸೆಸ್ ಮಾಡ್ಕೊಳ್ಳೋದು. ಐ ಥಿಂಕ್ ಇದನ್ನ ನೀವು ಚೆನ್ನಾಗಿ ನೋಡಿರ್ತೀರ. ಪ್ಲಾನ್ಸ್ಗಳನ್ನೆಲ್ಲ ಆಕ್ಟಿವೇಟ್ ಮಾಡ್ಕೋಬೇಕಾದಾಗ 2 GB ಪರ್ ಡೇ, 1.5 GB ಪರ್ ಡೇ ಅಂತ. ಸೊ ಏನು ಅಂತ ಅಂದ್ರೆ, ನೀವು ಯೂಸೇಜ್ ಮಾಡುವಂತಹ ಡಾಟಾಸ್ ಎಷ್ಟು ಯೂಸೇಜ್ ಮಾಡ್ತೀರ ಅನ್ನೋದನ್ನ ಮೆಷರ್ ಮಾಡೋ ರೀತಿನೇ ಏನು ಈ ಕಿಲೋಬೈಟು, ಮೆಗಾಬೈಟು, ಗೀಗಾಬೈಟು, ಟೆರಾಬೈಟು, ಪೆಟಾಬೈಟು, ಎಕ್ಸ್ಟ್ರಾಬೈಟು, ಜಿಟಾಬೈಟು ಮತ್ತೆ ಯೋಟಾಬೈಟು. ಸೊ ಇದನ್ನ ಏನಂತ ಕರಿತೀವಿ ನಾವು, ಯೂನಿಟ್ಸ್ ಆಫ್ ಮೆಷರ್ಮೆಂಟ್ ಆಫ್ ಡಾಟಾ ಅಂತ ಕರಿತಾ ಹೋಗ್ತೀವಿ. ಸೊ ಈ ಕಂಪ್ಯೂಟರ್ ಮೆಮೊರಿಲಿ
ನಿಮಗೆ ಎರಡು ರೀತಿ ಡಿವಿಷನ್ಸ್ ಬರುತ್ತೆ. ಒಂದು ಪ್ರೈಮರಿ ಮೆಮೊರಿ ಮತ್ತು ಇನ್ನೊಂದು ಸೆಕೆಂಡರಿ ಮೆಮೊರಿ ಅಂತ. ಸೊ ಅದನ್ನ ಯೂಶುವಲಿ ನಾವು ನಮ್ಮ ಸಿಸ್ಟಮ್ಸ್ಗಳಲ್ಲಿ ನೋಡಿರ್ತೀವಿ, ಯಾವ ರೀತಿ ಒಂದು ಪ್ರೈಮರಿ ಮೆಮೊರಿ ಮತ್ತು ಸೆಕೆಂಡರಿ ಮೆಮೊರಿ ವರ್ಕ್ ಆಗುತ್ತೆ ಅಂತ. ಸೊ ಲೆಟ್ ಅಸ್ ಗೋ ಒನ್ ಬೈ ಒನ್. ಪ್ರೈಮರಿ ಮೆಮೊರಿ ಬಂದು ಒಂದು ಮಿನಿಮಮ್ ರಿಕ್ವೈರ್ಮೆಂಟ್ ಅಂತ ಕಂಪ್ಯೂಟರ್ನಲ್ಲಿ ಡಿಫಾಲ್ಟ್ ಆಗಿ ಇರುತ್ತೆ ಅದು. ದಟ್ ಪ್ರೋಗ್ರಾಮ್ ಅಂಡ್ ಡಾಟಾ ಆರ್ ಲೋಡೆಡ್ ಇನ್ ಟು ಅ ಪ್ರೈಮರಿ ಮೆಮೊರಿ ಬಿಫೋರ್ ಪ್ರೊಸೆಸಿಂಗ್ ಅಂತ. ನಾನು ನಿಮಗೆ ರೈಟ್ ಸೈಡಲ್ಲಿ ಎರಡು ಪಿಕ್ಚರ್ಗಳನ್ನ ಕೊಟ್ಟಿದ್ದೀನಿ. ದಟ್ ಈಸ್ ವಾಟ್ ರ್ಯಾಮ್ ಅಂಡ್ ರಾಮ್ ಆರ್ ದ ಮೇಜರ್ ಪ್ರೈಮರಿ ಮೆಮೊರೀಸ್. ಒಂದು ರ್ಯಾಂಡಮ್ ಆಕ್ಸಿಸ್ ಮೆಮೊರಿ ಅಂತ, ಇನ್ನೊಂದು ರೀಡ್ ಓನ್ಲಿ ಮೆಮೊರಿ ಅಂತ. ಏನದು ರ್ಯಾಂಡಮ್ ಆಕ್ಸಿಸ್ ಮೆಮೊರಿ, ಏನು ರೀಡ್ ಓನ್ಲಿ ಮೆಮೊರಿ? Now, random access memory, as long as the power is supplied to the computer, it retains the data in it ಅಂತ. But as soon as the power supply is turned off, all the contents of RAM are wiped out. ಅಂದರೆ ಅರ್ಥ ಏನು? ಸೊ ನಿಮ್ಮ ಒಂದು ಪವರ್ ಎಲ್ಲಿ ತನಕ ಆ ಕಂಪ್ಯೂಟರ್ಗೆ ಸಪ್ಲೈ ಆಗ್ತಾ ಇರುತ್ತೆ ಅಲ್ಲಿ ತನಕ ಏನು ಮಾಡುತ್ತೆ, ಅದು ಡಾಟಾನ ರಿಟೈನ್ ಮಾಡ್ಕೊಳ್ಳುತ್ತೆ. ಬಟ್ ಆದರೆ ಒಂದ್ಸಲಿ ನೀವು ಪವರ್ ಆಫ್ ಆಯಿತು ಅಂತ ಅಂದರೆ, ಸೊ ಅದೆಲ್ಲ ಡಾಟಾಸು ಹೊರಟೋಗುತ್ತಂತೆ ಇಲ್ಲಿ ನಿಮ್ಮ ರ್ಯಾಮಲ್ಲಿ. ಇಟ್ ಈಸ್ ಯೂಸ್ಡ್ ಟು ಸ್ಟೋರ್ ಡಾಟಾ ಟೆಂಪರರ್ಲಿ. ಸೊ ಇದು ಓನ್ಲಿ ಫಾರ್ ದ ಟೆಂಪರರಿ ಡಾಟಾ ಸೇವ್ ಮಾಡೋದಕ್ಕೋಸ್ಕರ ಯೂಸ್ ಮಾಡೋದು ವೈಲ್ ದ ಕಂಪ್ಯೂಟರ್ ಈಸ್ ವರ್ಕಿಂಗ್. Whenever the computer is started or software application is launched, the required program and data are loaded into a RAM for processing. RAM is referred to as main memory, and it is faster than the secondary memory or storage device ಅಂತ. ಇದು ಹೆಂಗೆ ಅಂತ ಅಂದರೆ, ಈಗ ಸಿಂಪಲ್ ಆಗಿ ಹೇಳಬೇಕು ಅಂತಂದರೆ, ಲೈಕ್ ಇವತ್ತು ನಾನೇನೋ ನಿಮ್ಗೊಂದು ಕಾನ್ಸೆಪ್ಟ್ ಹೇಳ್ತಾ ಇರ್ತೀನಿ, ಅದನ್ನು ನೀವು ಕೇಳಿಸ್ಕೊಳ್ತಾ ಇದ್ದೀರಾ ಅಷ್ಟೇ. ಮತ್ತು ಅದ್ರ ನಾನು ಬಿಟ್ಟಿದ ತಕ್ಷಣ ನಿಮ್ಗೆ ಏನಾಗುತ್ತೆ, ಮರ್ತು ಹೋಗ್ಬಿಡುತ್ತೆ, ಅಥವಾ ಅದು ನಿಮ್ಗೆ ಮತ್ತೆ ರೀಕಾಲ್ ಮಾಡ್ಕೊಳಕ್ಕಾಗಲ್ಲ. ದಟ್ ಈಸ್ ವಾಟ್ ವಿ ಕಾಲ್ as RAM. ROM, it is a non-volatile, which means its contents are not lost even when the power is turned off ಅಂತ. ಅಂದರೆ ಅರ್ಥ ಏನು, ಕೆಲವೊಂದು ವಿಚಾರಗಳು ನಿಮ್ಮ ಆ ಒಂದು ಪರ್ಟಿಕ್ಯುಲರ್ ಪ್ರೊಸೆಸಿಂಗ್ ಡಿಪಾರ್ಟ್ಮೆಂಟ್ ಅಂತ ಏನಿರುತ್ತೋ ಆ ಒಂದು ಪರ್ಟಿಕ್ಯುಲರ್ ಜಾಗದಲ್ಲಿ ಈವನ್ ಇಫ್ ದ ಪವರ್ ಇಸ್ ಟರ್ನ್ಡ್ ಆಫ್, ದ ಕಂಟೆಂಟ್ ವಿಲ್ ಬಿ ಸ್ಟೋರ್ಡ್ ಅಂತ. So that is what we call as a permanent storage for the content which are rarely changed. Example, startup program that loads the operating system into primary memory and stored in ROM ಅಂತ. ಈಗ ಫಾರ್ ಎಕ್ಸಾಂಪಲ್ ನೀವು ಯಾವುದೋ ಒಂದು ಅಪ್ಲಿಕೇಶನ್ ಒಂದು ಲಾಂಚ್ ಮಾಡಿದ್ದೀರಾ, ಲಾಂಚ್ ಮಾಡಿಬಿಟ್ಟು ನೀವೇನಾದರೂ ಸಿಸ್ಟಮ್ನ ಟರ್ನ್ ಮಾಡಿದ್ರೆ, ಈಗ ಫಾರ್ ಎಕ್ಸಾಂಪಲ್ ವರ್ಡ್ ಡಾಕ್ಯುಮೆಂಟನ್ನು ನಾನು ಏನು ಮಾಡಿದ್ದೀನಿ, ಆನ್ ಮಾಡ್ಕೊಂಡಿದ್ದೀನಿ ಅಂತ ಅಂದ್ಕೊಳ್ಳಿ. ವರ್ಡ್ ಡಾಕ್ಯುಮೆಂಟನ್ನು ಆನ್ ಮಾಡಿಬಿಟ್ಟು ನಾನು ವಿತೌಟ್ ಸೇವಿಂಗ್ ಇಟ್ ನಾನೇನು ಮಾಡ್ತೀನಿ, ಆಫ್ ಮಾಡಿಬಿಡ್ತೀನಿ, ಸಿಸ್ಟಮ್ನ ಶಟ್ ಡೌನ್ ಮಾಡಿಬಿಡ್ತೀನಿ. ಶಟ್ ಡೌನ್ ಮಾಡಿದಾಗ ಏನಾಗುತ್ತೆ, ನೀವು ಮತ್ತೆ ಓಪನ್ ಮಾಡಿದಾಗ ನಿಮಗೆ ಆ ಒಂದು ವರ್ಡ್ ಡಾಕ್ಯುಮೆಂಟ್ ಓಪನ್ ಆಗಲ್ಲ. ಅದೇ ಕೆಲವೊಂದು ಈಗ ಫಾರ್ ಎಕ್ಸಾಂಪಲ್ ನೀವು ಸಿಸ್ಟಮ್ ಆನ್ ಮಾಡಿದ ತಕ್ಷಣ ನೀವು ಸ್ಟಾರ್ಟ್ ಬಟನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಲಾಂಚ್ ಆಗುತ್ತೆ, ಪ್ರೋಗ್ರಾಮ್ಸ್ ಏನೇನು ಲಿಸ್ಟ್ ಇದೆ ಅದು ಲಾಂಚ್ ಆಗುತ್ತೆ. ನೀವು ಅದು ಹಾಗೆ ಟರ್ನ್ ಆಫ್ ಮಾಡಿದ್ರು ಸಹ ನೆಕ್ಸ್ಟ್ ಟೈಮ್ ಮತ್ತೆ ಹೋಗಿ ಆ ಸ್ಟಾರ್ಟ್ ಬಟನ್ ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ, ಆ ಪರ್ಟಿಕ್ಯುಲರ್ ಸಾಫ್ಟ್ವೇರು ಅಥವಾ ಆ ಒಂದು ಪರ್ಟಿಕ್ಯುಲರ್ ಅಪ್ಲಿಕೇಶನ್ ಏನಾಗುತ್ತೆ, ಓಪನ್ ಆಗುತ್ತಲ್ಲ. ದಟ್ ಈಸ್ ವಾಟ್ ವಿ ಕಾಲ್ as ROM ಮತ್ತು RAM. ಸೊ RAM is very volatile and ROM is non volatile. RAM ಬಂದು ಪವರ್ ಸಪ್ಲೈ ಇರೋ ತನಕ ಕಂಪ್ಯೂಟ್ರಲ್ಲಿ ಡಾಟಾಸ್ ಏನಾಗ್ತಾ ಹೋಗುತ್ತೆ ಇರುತ್ತೆ. ಒಂದ್ಸಲಿ ಪವರ್ ಆಫ್ ಆದರೆ ನಿಮ್ಮ ಒಂದು ನಿಮ್ಮ ಒಂದು ಡಾಟಾ ಏನಾಗುತ್ತೆ, ಎಲ್ಲ ವೈಪ್ಡ್ ಔಟ್ ಆಗುತ್ತೆ. ರಾಮಲ್ಲಿ ಏನಾಗುತ್ತೆ, ಈವನ್ ಇಫ್ ದ ಪವರ್ ಟರ್ನ್ಡ್ ಆಫ್, ದ ಕಂಟೆಂಟ್ಸ್ ವಿಲ್ ನಾಟ್ ಗೋಯಿಂಗ್ ಟು ಲಾಸ್ಟ್, ಇಟ್ ವಿಲ್ ಬಿ ಲೈಕ್ ಅ ಪರ್ಮನೆಂಟ್ ಸ್ಟೋರೇಜ್ ಥರ ಇರುತ್ತೆ. ದಟ್ ಈಸ್ ವಾಟ್ ವಿ ಕಾಲ್ಡ್ as RAM and ROM. Now let's get into secondary memory. ಪ್ರೈಮರಿ ಮೆಮೊರಿಯಲ್ಲಿ ಏನಾಗಿರುತ್ತೆ, ನಿಮಗೆ ಲಿಮಿಟೆಡ್ ಸ್ಟೋರೇಜ್ ಇರುತ್ತೆ, ಲೈಕ್ 2GB 4GB 8GB ಆ ಥರ ಮಾತ್ರ ಸ್ಟೋರೇಜ್ ಕೆಪಾಸಿಟಿ ಇರುತ್ತೆ. ಸೊ ಲೈಕ್ ರೀಡ್ ಓನ್ಲಿ ಮೆಮೊರಿ ಮತ್ತು ರ್ಯಾಂಡಮ್ ಆಕ್ಸೆಸ್ ಮೆಮೊರಿಲಿ. ಬಟ್ ಕಂಪ್ಯೂಟರ್ಗೆ ನಾವು ಕೊಡುವಂಥ ಡಾಟಾನ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಆ ಎರಡು ರ್ಯಾಮು ಮತ್ತು ರಾಮು ಸಾಕಾಗಲ್ಲ. ಸೊ ಇದಕ್ಕೋಸ್ಕರ ಏನು ಮಾಡ್ತಾರೆ ಅಂತಂದರೆ, ಸಪ್ರೇಟ್ ಒಂದು ಸ್ಟೋರೇಜ್ ಡಿವೈಸ್ನ ಕೊಟ್ಟಿರ್ತಾರೆ. ಇನ್ಬಿಲ್ಟ್ ಸಿಸ್ಟಮ್ ಅಲ್ಲಿ ಇರುತ್ತೆ. ಲೈಕ್ ವೆನ್ ಯು ಪರ್ಚೇಸ್ ದ ಕಂಪ್ಯೂಟರ್, ದೇರ್ ವಿಲ್ ಬಿ ಇನ್ಬಿಲ್ಟ್ ಮಾಡಿ ಕೊಟ್ಟಿರ್ತಾರೆ, ಹಾರ್ಡ್ ಡಿಸ್ಕ್ನ ಹಾಕಿ ಕೊಟ್ಟಿರ್ತಾರೆ. ಸೊ ಏನದು ಸೆಕೆಂಡರಿ ಮೆಮೊರಿ? ಸೊ ಇಟ್ ಪರ್ಮನೆಂಟ್ಲಿ ಸ್ಟೋರ್ ದ ಡಾಟಾ ಫಾರ್ ದ ಫ್ಯೂಚರ್ ಯೂಸ್. ಇಟ್ ಈಸ್ ಅ ನಾನ್ ವಾಲಟೈಲ್. ಯಾಕೆ ಅಂತ ಅಂದರೆ, ನೀವು ಏನೇ ಡಾಟಾ ಸ್ಟೋರ್ ಮಾಡಿದ್ರು ಅದು ಎಲ್ಲೂ ಹೋಗಲ್ಲ, ಅನ್ಲೆಸ್ ಸಮ್ ವೈರಸ್ ಅಟ್ಯಾಕ್ ಆಗೋದು ಅಥವಾ ಸಮ್ ಕರಪ್ಟ್ ಆದರೆ ಡಿವೈಸಸ್ಗಳು, ಅಲ್ಲಿ ತನಕ ಏನಾಗಲ್ಲ, ನಿಮ್ಮ ಒಂದು ಡಾಟಾ ಏನು ಸ್ಟೋರ್ ಮಾಡಿರ್ತೀರೋ ಅದು ಹಾಗೇ ಇರುತ್ತೆ, ಯಾವುದೇ ರೀತಿ ಚೇಂಜಸ್ ಆಗಲ್ಲ. ಸೊ ಎಕ್ಸಾಂಪಲ್ ಏನೇನು, ಲೈಕ್ ಹಾರ್ಡ್ ಡಿಸ್ಕ್ ಡ್ರೈವ್ ಇರ್ಬೋದು, CD ಡ್ರೈವು, DVD ಡ್ರೈವು, ಮೆಮೊರಿ ಕಾರ್ಡು, ಐ ಥಿಂಕ್ ನೀವು ಪೆನ್ ಡ್ರೈವ್ಸ್ ಎಲ್ಲ ಯೂಸ್ ಮಾಡ್ತೀರಾ. ಇವನ್ನೆಲ್ಲ ನಾವೇನಂತ ಕರಿತೀವಿ, ಸೆಕೆಂಡ್ರಿ ಡಿವೈಸ್ ಅಂತ ಕರಿತೀವಿ. ನಿಮ್ಮ ಒಂದು ಕಂಪ್ಯೂಟರ್ನಲ್ಲಿ ಈಗ ಫಾರ್ ಎಕ್ಸಾಂಪಲ್ ನಮ್ಮ ಲ್ಯಾಬ್ರೇಟರಿಲಿರೋ ಒಂದು ಕಂಪ್ಯೂಟರ್ನ ನೀವು ಓಪನ್ ಮಾಡಿದ ತಕ್ಷಣ CPU ಒಳಗಡೆ ನಿಮಗೆ ಒಂದಿರುತ್ತೆ, ಹಾರ್ಡ್ ಡಿಸ್ಕ್ ಡಿವೈಸ್ ಥರ ಇರುತ್ತೆ.
ಐ ಥಿಂಕ್ ನಿಮ್ಮ ರೈಟ್ ಕಾರ್ನಲ್ಲಿ ಹಾರ್ಡ್ ಡಿಸ್ಕ್ HDD ಅಂತ ನೋಡ್ತಾ ಇದ್ದೀರಲ್ಲ, ದಟ್ ಈಸ್ ವಾಟ್ ದ ಹಾರ್ಡ್ ಡಿಸ್ಕ್ ಡ್ರೈವ್ ಅಂತ. ಇದರಲ್ಲಿ ಪರ್ಟಿಕ್ಯುಲರ್ ಅಮೌಂಟ್ ಆಫ್ ಸ್ಟೋರೇಜ್ ಕೆಪಾಸಿಟಿನ ಫಿಲ್ ಮಾಡಿರ್ತಾರೆ. ಅದು 120 GB ಇರ್ಬೋದು, ಅಥವಾ ಲೈಕ್ 320 GB ಇರ್ಬೋದು, 500 GB ಇರ್ಬೋದು, 1 TB ಇರ್ಬೋದು, ದಟ್ ಡಿಪೆಂಡ್ಸ್ ಅಪಾನ್. ಸೊ ಆ ಒಂದು ಸ್ಟೋರೇಜ್ ಕೆಪಾಸಿಟಿನ ಏನು ಮಾಡ್ತಾರೆ, ಫಿಲ್ ಮಾಡಿಬಿಟ್ಟು ಆ ಸಿಸ್ಟಮ್ಗೆ ಇನ್ಬಿಲ್ಟ್ ಮಾಡಿರ್ತಾರೆ. ಸೊ ಈ ಒಂದು ಇನ್ಬಿಲ್ಟ್ ಮಾಡಿರೋವಂಥದ್ದನ್ನ ನೀವೇನು ಮಾಡ್ತೀರಾ, ಯೂಸ್ ಮಾಡ್ಕೊಳ್ಬೋದು ಎಲ್ಲಿ ತನಕ, ಅಪ್ ಟು ಕಂಪ್ಲೀಷನ್ ಆಫ್ ದಟ್ ಪರ್ಟಿಕ್ಯುಲರ್ ಹಾರ್ಡ್ ಡಿಸ್ಕ್. ಸರ್ ನಂಗೆ ಸ್ಟೋರೇಜ್ ಫಿಲ್ ಆಗೋಗಿದೆ, ಏನು ಮಾಡಬೇಕೀಗ? ಸೊ ವಾಟ್ ಯು ನೀಡ್ ಟು ಡೂ, ಸೊ ಯು ನೀಡ್ ಟು ಟೇಕ್ ಅ ಬ್ಯಾಕಪ್ ಬೈ ಹ್ಯಾವಿಂಗ್ ದಿಸ್ SSD ಕಾರ್ಡು ಅಥವಾ ಎಕ್ಸ್ಟರ್ನಲ್ ಹಾರ್ಡ್ ಡಿಸ್ಕ್ ಅಂತ ಬರುತ್ತೆ, ಅವನ್ನ ಇಟ್ಕೊಂಡು ಏನು ಮಾಡ್ತೀರಾ, ಆ ಡಾಟಾನ ಅದಕ್ಕೆ ಸೇವ್ ಮಾಡಿಕೊಂಡು ಮತ್ತೆ ಆ ಪರ್ಟಿಕ್ಯುಲರ್ ಏನು ಕೆಪಾಸಿಟಿ ಅದನ್ನು ಖಾಲಿ ಮಾಡಿ ಮತ್ತೆ ಸ್ಟೋರೇಜ್ ಮಾಡ್ಕೊಳ್ತಾ ಹೋಗ್ತೀರಾ. ಸೊ ಈ ಥರ ಏನಾಗುತ್ತೆ, ನಿಮ್ಮ ಸೆಕೆಂಡ್ರಿ ಮೆಮೊರೀಸ್ ವರ್ಕ್ ಆಗ್ತಾ ಹೋಗುತ್ತೆ. ಸೊ ದಟ್ ಈಸ್ ವಾಟ್ ದ ಪ್ರೈಮರಿ memory and then the secondary memory. Let's get into another concept of your computer system, that is computer port ಅಂತ. ಐ ಥಿಂಕ್ ನಾನು ಕ್ಲಾಸಸ್ಸಲ್ಲಿ ನಿಮಗೆ PPTಸ್ನ ತೋರಿಸ್ಬೇಕಾದ್ರೆ ನಾನು ನಿಮಗೆ ಕನೆಕ್ಟಿವಿಟಿ ಮಾಡಿಕೊಡ್ತಾ ಇದ್ದೆ. ಐ ಥಿಂಕ್ ನೀವು ನಿಮ್ಮ CPU ಹಿಂದೆ ಕೆಲವೊಂದು ಬಟನ್ಸ್ಗಳೆಲ್ಲ ನೋಡಿರ್ತೀರ. ಸೊ ಆ ಎಲ್ಲ ಬಟನ್ಸ್ಗಳು ನಾವು ಏನಂತ ಕರಿತೀವಿ ಅಂದರೆ ಕಂಪ್ಯೂಟರ್ ಪೋರ್ಟ್ ಅಂತ ಕರಿತೀವಿ. ಏನಿದು ಸರ್ ಕಂಪ್ಯೂಟರ್ ಪೋರ್ಟ್ ಅಂತ ಅಂದರೆ, ಒಂದು ಪರ್ಟಿಕ್ಯುಲರ್ ಸಿಸ್ಟಮಿಂದ ಇನ್ನೊಂದು ಪರ್ಟಿಕ್ಯುಲರ್ ಸಿಸ್ಟಮ್ಗೆ ನಾವು ಒಂದು ಕನೆಕ್ಟಿವಿಟಿನ ಏನು ಬೆಳೆಸ್ತಾ ಹೋಗ್ತೀವಿ, ಆ ಕನೆಕ್ಟಿವಿಟಿಗೆ ನಾವೇನಂತ ಕರಿತೀವಿ, ಕಂಪ್ಯೂಟರ್ ಪೋರ್ಟ್ಸ್ ಅಂತ ಕರಿತಾ ಹೋಗ್ತೀವಿ. It is a communication port and which is used as an interface between a computer and the other peripherals ಅಂತ. Peripherals ಅಂತ ಅಂದರೆ ಲೈಕ್ ನಿಮ್ಮ ಅದರ್ ಅಸೆಂಬ್ಲ್ಡ್ ಪಾರ್ಟ್ಸ್, ಕೀಬೋರ್ಡ್ ಇರ್ಬೋದು, ಮೌಸ್ ಇರ್ಬೋದು, ಪ್ರಿಂಟರ್ ಇರ್ಬೋದು, ಡಿಸ್ಪ್ಲೇ ಯೂನಿಟ್ ಇರ್ಬೋದು, ಮಾನಿಟರ್ ಇರ್ಬೋದು, ಫ್ಲಾಶ್ ಡ್ರೈವು, ಸ್ಪೀಕರು. ಸೊ ಇವೆಲ್ಲವನ್ನ ನಾವೇನು ಮಾಡ್ತೀವಿ, ನಿಮ್ಮ CPU ಗೆ ಅಥವಾ ನಿಮ್ಮ ಒಂದು ಕಂಪ್ಯೂಟರ್ ಸಿಸ್ಟಮ್ಗೆ ಕನೆಕ್ಟಿವಿಟಿ ಮಾಡೋದಕ್ಕೆ ಕೆಲವೊಂದು ಆಪ್ಷನ್ಸ್ಗಳು ಬೇಕಾಗುತ್ತಲ್ಲ, ಆ ಕಮ್ಯುನಿಕೇಷನ್ಸ್ ಪಾಯಿಂಟ್ಸ್ಗಳನ್ನ ನಾವೇನಂತ ಕರಿತೀವಿ, ಪೋರ್ಟ್ ಅಂತ ಕರಿತಾ ಹೋಗ್ತೀವಿ. ಸೊ ಸರ್ ಏನು ಮಾಡುತ್ತೆ ಈ ಕಂಪ್ಯೂಟರ್ ಪೋರ್ಟ್ಸು? ಈಗ ಸೇ ಫಾರ್ ಎಕ್ಸಾಂಪಲ್ ನಾನಲ್ಲಿ ಒಂದು ಗ್ರೀನ್ ಕಲರ್ದು ಮೌಸ್ ಅಂತ ಕೊಟ್ಟಿದ್ದೀನಿ. ಸೊ ಇವತ್ತು ನನ್ನ ಮೌಸ್ನ ವರ್ಕ್ ಮಾಡಬೇಕು, ನನ್ನ ಮೌಸ್ನ ಮೂವ್ ಮಾಡಿದ್ರೆ ನನ್ನ ಮಾನಿಟರಲ್ಲಿ ಡಿಸ್ಪ್ಲೇಯಲ್ಲಿ ಕರ್ಸರ್ ಮೂವ್ಮೆಂಟ್ ಆಗಬೇಕು ಅಂತಂದರೆ ಆ ಪ್ಲಗ್ಗಿನನ್ನು ನಾನು ಏನು ಮಾಡಬೇಕಾಗತ್ತೆ, ಆ ಗ್ರೀನ್ ಕಲರ್ ಕಾಣಿಸ್ತಾ ಇದೆಯಲ್ಲ ಅಲ್ಲಿಗೆ ನಾನು ಏನು ಮಾಡಬೇಕು, ಕನೆಕ್ಟ್ ಮಾಡಬೇಕಾಗತ್ತೆ. ಹಾಗೆ ಕೀಬೋರ್ಡ್ದು ಆ ಬ್ಲೂ ಕಲರ್ ಕನೆಕ್ಟ್ ಮಾಡಬೇಕು. ದೆನ್ ಮೈಕ್ರೋಫೋನ್ಸ್ ಇದ್ದರೆ ಆ ಮೈಕ್ರೋಫೋನ್ಸು ಮತ್ತು ಸಬ್ ಊಫರ್ಸ್ಗಳಿದ್ರೆ ರೈಟ್ ಆರ್ ಲೆಫ್ಟು, ಸೊ ಇವುಗಳನ್ನೆಲ್ಲ ಏನು ಮಾಡಬೇಕು, ಕನೆಕ್ಟ್ ಮಾಡಬೇಕಾಗುತ್ತೆ. ಸರ್ ನಾನು ಪ್ರೊಜೆಕ್ಟ್ರ್ ಡಿಸ್ಪ್ಲೇ ಮಾಡಬೇಕು, ಅಲ್ಲಿ VGA ಪೋರ್ಟ್ ಅಂತ ಕಾಣಿಸ್ತಾ ಇದೆ, VGA ಪೋರ್ಟ್ ಓಕೆ, ನಾನು ಏನು ಮಾಡಬೇಕು, ಕನೆಕ್ಟ್ ಮಾಡಬೇಕು. ಸೊ ಈ ಥರ ಒಂದೊಂದು ಪೋರ್ಟ್ಸ್ಗಳು ಸಹ ಒಂದೊಂದು ವಾಟ್ ವಿ ಕಾಲ್ಡ್ ಆಸ್ ಲೈಕ್ ಇನ್ಪುಟ್ ಡಿವೈಸಸ್ಸು ಔಟ್ಪುಟ್ ಡಿವೈಸಸ್ನ ಏನು ಮಾಡ್ತೀರಾ, ನೀವು ಕನೆಕ್ಟ್ ಮಾಡ್ತೀರಾ. ಐ ಥಿಂಕ್ ನೀವು ಪೆನ್ ಡ್ರೈವ್ನ ಇಲ್ಲಿ USB ಅಂತ ಇದೆ ರೈಟ್ ಕಾರ್ನಲ್ಲಿ, ಅದಕ್ಕೆ ಕನೆಕ್ಟ್ ಮಾಡ್ತೀರಾ. ನಿಮಗೆ ಲ್ಯಾನ್ ಕನೆಕ್ಷನ್ಸ್, ಇಂಟರ್ನೆಟ್ ಕನೆಕ್ಷನ್ಸ್ ಇದ್ರೆ ಅಲ್ಲಿ ಎಥರ್ನೆಟ್ ಅಂತ ಇದೆ, ಆ ಎಥರ್ನೆಟ್ಟಿಗೆ ಏನು ಮಾಡ್ತೀರಾ, ಕನೆಕ್ಟ್ ಮಾಡ್ತೀರಾ. ಈ ಥರ ಒಂದೊಂದು ಪೋರ್ಟ್ಸ್ಗಳು ಏನಾಗುತ್ತೆ, ಒಂದೊಂದು ಪರ್ಟಿಕ್ಯುಲರ್ ಡಿವೈಸಸ್ಗಳನ್ನ ಕನೆಕ್ಟ್ ಮಾಡಿ ಅದ್ರ ಮುಖಾಂತರ ಏನು ಮಾಡುತ್ತೆ, ಇನ್ಫಾರ್ಮೇಷನ್ಸ್ನ ಮೂವ್ಮೆಂಟ್ ಮಾಡ್ತಾ ಹೋಗುತ್ತೆ. ಸರ್ ಏನು ಮೇಜರ್ ಕ್ಯಾರೆಕ್ಟರಿಸ್ಟಿಕ್ಸು ಈ ಒಂದು ಕಂಪ್ಯೂಟರ್ ಪೋರ್ಟ್ಸು? It is an interface between the external devices as well as the computer. Obviously, we know that. ಸೊ ಒಂದು ಕಂಪ್ಯೂಟರ್ಗೆ ನಾವು ಯಾವುದೋ ಒಂದು ಹೊರಗಡೆ ಇರೋ ಡಿವೈಸಸ್ನ ನಾವು ಕನೆಕ್ಟ್ ಮಾಡೋದಕ್ಕೆ ಒಂದು ಬೇಕಾಗಿರುವಂಥ ಒಂದು ಇಂಟರ್ಫೇಸ್ನ ನಾವೇನಂತ ಕರಿತೀವಿ, ಕಂಪ್ಯೂಟರ್ ಪೋರ್ಟ್ ಅಂತ ಕರಿತೀವಿ. Ports on the motherboard can be connected using the external device cable by plugging in. Obviously, ಇವತ್ತು ನನ್ನ ಕೀಬೋರ್ಡ್ ಅಂದರೆ ಅದಕ್ಕೊಂದು ವೈರ್ ಇರುತ್ತೆ, ಆ ವೈರ್ನ ಏನು ಮಾಡ್ತೀನಿ, ಅಲ್ಲಿಗೆ ಹೋಗಿ ಕನೆಕ್ಟ್ ಮಾಡ್ತೀನಿ. External devices which are connected through via ports are the keyboard, mouse, microphone, monitor, speaker. ಸೊ ಇದು ಯೂಶುವಲಿ ನಾವು ಮಿನಿಮಮ್ ನಾವು ಕನೆಕ್ಟ್ ಮಾಡ್ಕೊಳ್ಳೋ ಅಂಥದ್ದು. ಸೊ ಕನೆಕ್ಟ್ ಮಾಡ್ಕೊಂಡು ಏನು ಮಾಡ್ತೀರಾ, ನೀವು ವರ್ಕ್ನ ಮಾಡ್ತಾ ಹೋಗ್ತೀರಾ. ಸರ್ ಈ ಕಂಪ್ಯೂಟರ್ ಪೋರ್ಟ್ ಅವಶ್ಯಕತೆನೇ ಇರುತ್ತೆ ಯಾವಾಗಲೂ? ಕೆಲವೊಂದು ಸಲ ಏನಾಗಿರಲ್ಲ, ಅವಶ್ಯಕತೆ ಇರಲ್ಲ. ಫಾರ್ ಎಕ್ಸಾಂಪಲ್ ನೀವು ನಿಮ್ಮ ಹಾಟ್ಸ್ಪಾಟ್ ಆನ್ ಮಾಡ್ಕೊಂಡು ಏನು ಮಾಡ್ತೀರಾ, ನಿಮ್ಮ ಕಂಪ್ಯೂಟರ್ ಸಿಸ್ಟಮಲ್ಲಿ ಏನು ಮಾಡ್ತೀರಾ, ನಿಮ್ಮ ಇಂಟರ್ನೆಟ್ ಕನೆಕ್ಷನ್ನ ತಗೊಳ್ತೀರಾ. ಸಿ ಅದಕ್ಕೆ ಯಾವುದೇ ರೀತಿ ಕನೆಕ್ಟಿಂಗ್ ಡಿವೈಸಸ್ ಇರಲ್ಲ, ಬಿಕಾಸ್ ದರ್ ಈಸ್ ನೋ ರಿಕ್ವೈರ್ಮೆಂಟ್ ಆಫ್ ಅ ಕಂಪ್ಯೂಟರ್ ಪೋರ್ಟ್. ಅಲ್ಲೇನು ಮಾಡ್ತೀರಾ, ಥ್ರೂ ವೈಫೈ ಕನೆಕ್ಷನು, ಥ್ರೂ ಬ್ಲೂಟೂತ್ ಕನೆಕ್ಷನ್ಸ್ ಮುಖಾಂತರ ಡಾಟಾನ ಟ್ರಾನ್ಸ್ಫರ್ ಮಾಡ್ಕೊಂಡಿರ್ಬೋದು, ಅಥವಾ ನಿಮ್ಮ ಒಂದು ಇಂಟರ್ನೆಟ್ ಕನೆಕ್ಷನ್ಸ್ಗಳನ್ನ ತಗೊಳ್ಳಿರ್ಬೋದು. ಸೊ ಆ ರೀತಿ ಮಾಡ್ತೀರಾ. ಸೊ ದಟ್ ಮೀನ್ಸ್ ವಾಟ್, ಕಂಪ್ಯೂಟರ್ ಪೋರ್ಟ್ ಇಲ್ದೇನೂ ಕೆಲವೊಂದ್ಸಲಿ ನೀವೇನು ಮಾಡ್ಬೋದು, ಕೆಲವೊಂದು ಡಿವೈಸಸ್ಗಳನ್ನ ನೀವು ಕನೆಕ್ಟಿವಿಟಿ ತಗೊಳ್ಬೋದು ಥ್ರೂ ಬ್ಲೂಟೂತ್ ಮತ್ತು ವೈಫೈ ಕನೆಕ್ಷನ್ಸ್. So this is what the basic characteristics of your computer port. Let's go one by one. ಸೊ ಅಲ್ಲಿ ಯಾವ್ಯಾವ ಪೋರ್ಟ್ಸ್ಗಳಿದೋ ಆ ಪೋರ್ಟ್ಸ್ಗಳ ಬಗ್ಗೆ ನಿಮಗೆ ಇಲ್ಲಿ ಹೇಳ್ತಾ ಹೋಗ್ತಾರೆ. ಒಂದು ಕಂಪ್ಯೂಟರ್ ಪೋರ್ಟ್ ಅಂತ PSO2 ಅಂತ ಇದೆ. ಏನಿದು ಕಂಪ್ಯೂಟರ್ ಪೋರ್ಟ್ ಅಂತ ಅಂದರೆ, ಇದು ಆ್ಯಕ್ಚುಲಿ 6 ಪಿನ್ಸ್ ಕನೆಕ್ಟಿವ್ ಇರುತ್ತೆ. ಐ ಥಿಂಕ್ ಯೂಶುವಲಿ ಇತ್ತೀಚೆಗೆ ಬರ್ತಾ ಇರೋ ಸಿಸ್ಟಮ್ಸ್ಗಳಲ್ಲಿ
ಈ ಒಂದು ಪೋರ್ಟ್ನ ಯೂಶಲಿ ಸಿಸ್ಟಮ್ಸ್ಗಳು ಕೊಡ್ತಾ ಇಲ್ಲ. ಯಾಕೆ ಅಂತ ಅಂದ್ರೆ ಇದ್ರ ಬದಲು ಏನ್ ಮಾಡ್ತಿದ್ದಾರೆ, ಈಗ USB ಪೋರ್ಟ್ ಕೊಡ್ತಾ ಇದ್ದಾರೆ. ನೀವು ಪೆನ್ ಡ್ರೈವ್ ಕನೆಕ್ಟ್ ಮಾಡ್ತಿರಲ್ಲ ಪೋರ್ಟ್, ಆ ಪೋರ್ಟ್ನ ಕೊಡ್ತಾ ಇದ್ದಾರೆ. ಏನಕ್ಕೆ ಅಂದ್ರೆ ಈ ಕೀಬೋರ್ಡು ಮೌಸ್ನ ಕನೆಕ್ಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಕೊಡ್ತಾ ಇದ್ದಾರೆ. ಮುಂಚೆ ಈ ರೀತಿ ಇತ್ತು, ಬಿಕಾಸ್ ಅದರಿಂದ ಏನ್ ಪ್ರಾಬ್ಲಮ್ ಆಗುತ್ತೆ ಹೇಳ್ತೀನಿ. ಬಿಕಾಸ್ ನಿಮ್ಮ ಆ ಒಂದು ಪ್ಲಗಿನ್ ಇದೆಯಲ್ಲ, ಆ ಪ್ಲಗಿನ್ ಅಲ್ಲಿ 6 ಪಿನ್ ಬರುತ್ತೆ. 6 ಪಿನ್ಗೆ ಮತ್ತೆ ಇಲ್ಲಿ ನಿಮ್ಮ ಕಂಪ್ಯೂಟರ್ ಕನೆಕ್ಟಿವ್ ಅಥವಾ ಮೌಸ್ ಕನೆಕ್ಟರ್ ಇರುತ್ತಲ್ಲ, ಆ ಕನೆಕ್ಟರ್ ಏನಾಗಿರುತ್ತೆ ಅದು ಕರೆಕ್ಟ್ ಆಗಿ ಆ ಪಿನ್ಸ್ ಎಲ್ಲ ಏನಾಗಬೇಕು, ಈ ಒಂದು ಡಿವೈಸ್ ಒಳಗಡೆ ಕರೆಕ್ಟ್ ಆಗಿ ಕೂತ್ಕೋಬೇಕು. ಒಂಚೂರು ಏನಾದ್ರೂ ಆ ಪಿನ್ಸ್ ಎಲ್ಲ ಬೆಂಡ್ ಆಗ್ತಿದಾಗ ಏನಾಗುತ್ತೆ, ಇದ್ರ ಕನೆಕ್ಟಿವಿಟಿ ಬರಲ್ಲ. ಸೊ ಕನೆಕ್ಟಿವಿಟಿ ಬರದೇ ಇದ್ರೆ ಏನಾಗುತ್ತೆ, ನಿಮಗೆ ಕನೆಕ್ಷನ್ಸ್ ಕರೆಕ್ಟ್ ಆಗಿ ರನ್ ಆಗಲ್ಲ. ಇದೇ ಒಂದು ಉದ್ದೇಶನ ಏನ್ ಮಾಡಿದ್ದಾರೆ, ಇತ್ತೀಚೆಗೆ ಬರುವಂತ ಯಾವ ಸಿಸ್ಟಮ್ ಒಳಗೂ ನಿಮಗೆ ಈ ತರ ಪೋರ್ಟ್ಗಳನ್ನ ನೀವು ನೋಡಲ್ಲ. ಇದು ತುಂಬಾ ಹಿಂದೆ ಇದ್ದಿದ್ದಂತ ಪೋರ್ಟ್ಸ್ಗಳು. ಸೊ ಇವಾಗೆಲ್ಲ ಏನ್ ಮಾಡ್ತಿದ್ದಾರೆ, ಇದ್ರ ಬದಲು USB ಪೋರ್ಟ್ಸ್ ಬರುತ್ತಲ್ಲ, ಈ ಪೆನ್ ಡ್ರೈವ್ ಕನೆಕ್ಟ್ ಮಾಡ್ತಿಲ್ಲ, ಆ ತರ ಪೋರ್ಟ್ಗಳನ್ನ ಏನ್ ಮಾಡ್ತಾರೆ, ಯೂಸ್ ಮಾಡ್ತಾ ಹೋಗ್ತಾರೆ. ಸೊ ದಟ್ ಈಸ್ ವಾಟ್ ವಿ ಕಾಲ್ಡ್ ಆಸ್ ಅ ಕಂಪ್ಯೂಟರ್ ಪೋರ್ಟ್. Serial port, it is used to connect the peripherals with the help of serial protocol to transmit one bit data at a time over a only communication line ಅಂತ. ಸೊ one ಸಿಂಗಲ್ ಬಿಟ್ಸ್ಗಳನ್ನ ನೀವು ಟ್ರಾನ್ಸ್ಫರ್ ಮಾಡಬೇಕು ಅಂತ ಅಂದ್ರೆ ಏನ್ ಮಾಡ್ತಾರೆ, ಈ ಸೀರಿಯಲ್ ಪೋರ್ಟ್ ಅನ್ನೋದನ್ನ ಯೂಸ್ ಮಾಡ್ತಾ ಹೋಗ್ತೀರಾ. Then parallel port to parallel port is also used as interface between computer and its peripheral device with the help of wire and the above one communication. The best example of this port is printer port. So ಕೆಲವೊಂದು printer connections ports ಗಳು ಏನಾಗಿರುತ್ತೆ ಅಂತ ಈ ತರ ಇರುತ್ತೆ. Then Ethernet port, this is used for the getting a network access through modems ಮುಖಾಂತರ ಅಥವಾ ಲ್ಯಾಂಡ್ಲೈನ್ ಕನೆಕ್ಷನ್ಸ್ಗಳ ಮುಖಾಂತರ ಏನ್ ಮಾಡ್ತೀರಾ, ನೀವು ನಿಮ್ಮ ಇಂಟರ್ನೆಟ್ ಕನೆಕ್ಷನ್ಸ್ ತಗೊಳ್ಬೇಕಾದಾಗ ಈ ಒಂದು ಪೋರ್ಟ್ನ ಇಟ್ಕೊಂಡು ಏನ್ ಮಾಡ್ತೀರಾ, ಯೂಸ್ ಮಾಡ್ತೀರಾ. ದಟ್ ಈಸ್ ವಾಟ್ ವಿ ಕಾಲ್ಡ್ ಆಸ್ ಎಥರ್ನೆಟ್ ಪೋರ್ಟ್. ದೆನ್ VGA ಪೋರ್ಟ್, ಐ ಥಿಂಕ್ ಇದನ್ನ ನಾವು ಡೈಲಿ ಕ್ಲಾಸಲ್ಲಿ ಲ್ಯಾಪ್ಟಾಪ್ನ ಯೂಸ್ ಮಾಡಿಕೊಂಡು ಪ್ರಾಜೆಕ್ಟರ್ನ ಡಿಸ್ಪ್ಲೇ ಮಾಡ್ಕೊಂಡು ನೋಡ್ಬೇಕಾದಾಗ ನಾವು ಹೇಳ್ತಿರ್ತೀವಿ. ಸೊ ಇದು ಬಂದೇನು VGA ಪೋರ್ಟ್ ಅಂತ ಕರಿತೀವಿ. ನಿಮ್ಮ ಪ್ರೊಜೆಕ್ಟರ್ಗಳಿಗೆ ಕನೆಕ್ಟ್ ಮಾಡಬೇಕಾದಾಗ 15 ಪಿನ್ ಕನೆಕ್ಟರ್ನ ಯೂಸ್ ಮಾಡ್ತೀರಾ. ದೆನ್ USB ಪೋರ್ಟ್, ಇದು ನಾನು ಆಲ್ರೆಡಿ ಹೇಳಿದ್ದೀನಿ, ಪೆನ್ ಡ್ರೈವ್ ಕನೆಕ್ಟ್ ಮಾಡಬೇಕಂದ್ರೆ ಇತ್ತೀಚೆಗೆ ಬರುವಂತಹ ಕೀಬೋರ್ಡು ಮೌಸು ಕನೆಕ್ಟ್ಸ್ ಎಲ್ಲ USB ಪೋರ್ಟ್ಗಳ ಮುಖಾಂತರ ಬರುತ್ತೆ. ಸೊ ಅದ್ರ ಮುಖಾಂತರ ಏನು ಮಾಡ್ತೀರಾ, ನಿಮ್ಮ ಒಂದು ಕನೆಕ್ಷನ್ಸ್ಗಳನ್ನ ತಗೊಳ್ತಾ ಹೋಗ್ತೀರಾ. Then DVI port, this port is a digital interface among display controller of computer as well as video or output device such as monitor, otherwise projector. I think ನನ್ನ ಲ್ಯಾಪ್ಟಾಪ್ ಇದೆಯಲ್ಲ, ಐ ಥಿಂಕ್ ನನ್ನ ಲ್ಯಾಪ್ಟಾಪ್ ನೋಡಿರ್ತೀರ ನೀವು. ನನ್ನ ಲ್ಯಾಪ್ಟಾಪ್ ಅಲ್ಲಿ ಬಂದು ಏನಾಗಿದೆ, VGA ಪೋರ್ಟ್ ಇಲ್ಲ ನನ್ನ ಲ್ಯಾಪ್ಟಾಪ್ ಅಲ್ಲಿ. ಮೇಲ್ಗಡೆ ಕಾಣಿಸ್ತಿಲ್ಲ, ಆ VGA ಪೋರ್ಟ್ ಇಲ್ಲ. ನಾವು ಬಟ್ ಸ್ಟಿಲ್ ಐ ನೀಡ್ ಟು ಶೋ ಮೈ PPT ಇನ್ ದ ಪ್ರೊಜೆಕ್ಟರ್. ಹಾಗಿದ್ದಾಗ ಏನು ಮಾಡಬೇಕು, ಇನ್ಸ್ಟೆಡ್ ಆಫ್ ಟೇಕಿಂಗ್ ಎ VGA ಪೋರ್ಟ್ ಐ ನೀಡ್ ಟು ಟೇಕ್ ದಿಸ್ DVI ಪೋರ್ಟ್. ಸೊ ಇದ್ರ ಮುಖಾಂತರ ಏನು ಮಾಡ್ತೀನಿ, ನಾನು ನನ್ನ ಸಿಸ್ಟಮ್ಗೆ ಇದನ್ನ ಕನೆಕ್ಟ್ ಮಾಡಿಕೊಂಡು ಆ ಒಂದು ರೈಟ್ ಎರಡು ಇದೆಯಲ್ಲ, ಒಂದು USB ಥರ ಕಾಣಿಸ್ತದೆ, ಅದು USB ಅಲ್ಲ, ಅದು HDMI ಕನ್ವರ್ಟರ್ ಇದು ಕೇಬಲ್, ಅದನ್ನ ನನ್ನ ಲ್ಯಾಪ್ಟಾಪ್ ಕನೆಕ್ಟ್ ಮಾಡಿ ಇದನ್ನ ಇಟ್ಕೊಂಡು ಏನು ಮಾಡ್ತೀನಿ, ಆ ಒಂದು ಸಿಸ್ಟಮ್ಗೆ ಪ್ರೊಜೆಕ್ಟರ್ ಕನೆಕ್ಟ್ ಆಗಿರುವಂಥ 15 ಪಿನ್ಸ್ ಏನಾಗಿರುತ್ತಲ್ಲ, ಆ 15 ಪಿನ್ಸ್ನ ಏನು ಮಾಡ್ತೀನಿ, ಕನೆಕ್ಟ್ ಮಾಡಿಕೊಂಡು ಡಿಸ್ಪ್ಲೇ ಮಾಡ್ತೀನಿ. ಸೊ ಈ ಥರ ಒಂದೊಂದ್ಸಲಿ ಕಂಪ್ಯೂಟರ್ ಅಡ್ವಾನ್ಸ್ ಆಗ್ತಾ ಹೋದಂಗೆ ಏನು ಮಾಡಿದ್ದಾರೆ, ಸೊ ಈ ಒಂದು ಟೆಕ್ನಾಲಜೀಸ್ಗಳನ್ನ ಏನು ಮಾಡ್ಕೊಂಡು ಹೋಗಿದ್ದಾರೆ, ಅಡ್ವಾನ್ಸ್ ಮಾಡ್ತಾ ಹೋಗಿದ್ದಾರೆ. ದಿಸ್ ಇಸ್ ವಾಟ್ ಐ ಸೆಟ್, HDMI ಪೋರ್ಟ್. ಸೊ ಇಲ್ಲಿ ಇದೆಯಲ್ಲ ನಿಮ್ಮ ಕೆಳಗಡೆ DVI ಪೋರ್ಟ್ ಅಲ್ಲಿ ರೈಟ್ ಕಾರ್ನರ್ ಇದೆಯಲ್ಲ, ಸೊ ಅದನ್ನ ಏನು ಮಾಡ್ಕೊಳ್ತೀನಿ ನಾನು ಇಲ್ಲಿ. ಸೊ ಕನೆಕ್ಟ್ ಮಾಡ್ಕೊಂಡು ಏನು ಮಾಡ್ತೀನಿ, ನನ್ನ ಪ್ರೊಜೆಕ್ಟರ್ ಡಿಸ್ಪ್ಲೇ ಮಾಡೋದಿರಲಿ ಅಥವಾ ಕೆಲವೊಂದು ಆಡಿಯೋ ಕನೆಕ್ಟಿವಿಟಿ ಅಥವಾ ಮಾನಿಟರ್ ಕನೆಕ್ಟಿವಿಟೀಸ್ಗಳನ್ನ ಏನು ಮಾಡ್ಕೊಳ್ತೀನಿ, ಅಥವಾ ಕ್ಯಾಮ್ರಾ ಕನೆಕ್ಟ್ ಮಾಡ್ಕೊಳ್ಳೋದಿದ್ರೆ ಅವನ್ನ ಮಾಡ್ಕೊಳ್ತೀನಿ. Then display computer port, it is also one type of port in which digital display interface including multiple audio channels ಅಂತ. ಸೊ ಕೆಲವೊಂದು ಆಡಿಯೋ ಚಾನಲ್ಸ್ನ ಕನೆಕ್ಟ್ ಮಾಡ್ಕೋಬೇಕಾದಾಗ ಐ ಥಿಂಕ್ ಇದನ್ನೆಲ್ಲ ನಾವು ಯೂಶಲಿ ಯಾವ್ದಾದ್ರು ಔಟ್ಸೈಡ್ ಕೆಲವೊಂದು ಮ್ಯೂಸಿಕಲ್ ಪ್ರೋಗ್ರಾಮ್ಸ್ಗಳು ಅಥವಾ ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ಸ್ಗಳು ನಡಿಬೇಕಾದಾಗ ಐ ಥಿಂಕ್ ಈ ಥರ ಕೆಲವೊಂದು ಕೇಬಲ್ಸ್ಗಳನ್ನ ಯೂಸ್ ಮಾಡಿರೋದನ್ನ ನಾವು ನೋಡಿರ್ತೀವಿ. ಸೊ ಇದನ್ನ ಡೆವಲಪ್ ಮಾಡಿದ ಇಂಟೆನ್ಷನ್ ಏನು ಅಂತ ಅಂದ್ರೆ, ಅಸೋಸಿಯೇಷನ್ ಆಫ್ ಕಂಪ್ಯೂಟರ್ಸ್ಗಳನ್ನ ಕನೆಕ್ಟಿವಿಟಿ ಮಾಡ್ಕೊಳ್ಬೇಕು ಅಥವಾ ಚಿಪ್ ಮೇಕರ್ಸ್ಗಳೆಲ್ಲ ಏನು ಮಾಡಿದ್ರು, ಈ ಒಂದು ಪರ್ಟಿಕ್ಯುಲರ್ ಪೋರ್ಟನ್ನ ಡೆವಲಪ್ ಮಾಡಿದ್ರು. ಇದು ಮಾಡೋದ್ರಿಂದ ಯಾವುದನ್ನು ರೀಪ್ಲೇಸ್ ಮಾಡುತ್ತಂತೆ, ಒಂದು DVI ಪೋರ್ಟು ಮತ್ತು ಇನ್ನೊಂದು VGA ಪೋರ್ಟ್, ಇದೆರಡರ ಬದಲಾಗಿ ಏನು ಮಾಡಿದ್ರು, ಈ ಒಂದು ಡಿಸ್ಪ್ಲೇ ಕಂಪ್ಯೂಟರ್ ಪೋರ್ಟ್ ಅನ್ನೋದನ್ನ ಡೆವಲಪ್ ಮಾಡಿದ್ದು. ಇದು ನಿಮ್ಮ ಆಡಿಯೋ ಇರ್ಬೋದು, ವಿಡಿಯೋ ಇರ್ಬೋದು, USB ಇರ್ಬೋದು, ಎಲ್ಲ ಟೈಪ್ ಆಫ್ ಡಾಟಾಸ್ನ ಏನು ಮಾಡ್ಬೋದು, ಈ ಒಂದು ಪೋರ್ಟ್ ಕನೆಕ್ಟ್ ಮುಖಾಂತರ ಏನು ಮಾಡ್ಬೋದು, ಸೊ ಶೇರ್ ಮಾಡುವಂಥದ್ದು. ಸೊ ಇಷ್ಟು ಬಂದು ಏನೋ ನಿಮ್ಮ ಡಿಫ್ರೆಂಟ್ ಕಂಪ್ಯೂಟರ್ ಪೋರ್ಟ್ಸ್ ಅಂತ, ಒಂದು PS02 ಕಂಪ್ಯೂಟರ್ ಪೋರ್ಟು, ಸೀರಿಯಲ್ ಪೋರ್ಟು, ಪ್ಯಾರಲಲ್ ಪೋರ್ಟು, ಎಥರ್ನೆಟ್ ಪೋರ್ಟು,
VGA ಪೋರ್ಟು, USB ಪೋರ್ಟು, DVI ಪೋರ್ಟು, HDMI ಪೋರ್ಟು ಮತ್ತು ಡಿಸ್ಪ್ಲೇ ಕಂಪ್ಯೂಟರ್ ಪೋರ್ಟು. ಸೊ ಯೂಶಲಿ ಎಕ್ಸಾಮ್ಸಲ್ಲಿ ನಿಮಗೆ 2 ಮಾರ್ಕ್ಸ್ ಆದರೂ ಕೇಳ್ಬೋದು, ಅಥವಾ ಲೈಕ್ ಬ್ರೀಫ್ಲಿ ಎಕ್ಸ್ಪ್ಲೈನ್ ದ ಡಿಫ್ರೆಂಟ್ ಕಂಪ್ಯೂಟರ್ ಪೋರ್ಟ್ಸ್ ಅಂತನೋ ಅಥವಾ ಕಮ್ಯುನಿಕೇಶನ್ ಪೋರ್ಟ್ಸ್ ಅಂತನೂ ಸಹ ಏನು ಮಾಡ್ಬೋದು, ಕೇಳ್ಬೋದು. ಸೊ ಇಷ್ಟು ಬಂದು ಏನು ಇವತ್ತಿನ ಕ್ಲಾಸ್ನಲ್ಲಿ ನಾವು ಮಾತಾಡಿದಂಥದ್ದು ಒಂದು ನಿಮ್ಮ ಕಂಪ್ಯೂಟರ್ ಮೆಮೊರಿ ಬಗ್ಗೆ ಮಾತಾಡ್ತೀವಿ, ಲೈಕ್ ಪ್ರೈಮರಿ ಮೆಮೊರಿ, ಸೆಕೆಂಡರಿ ಮೆಮೊರಿ ಬಗ್ಗೆ ಮಾತಾಡಿದ್ವಿ. ಅದಾದಮೇಲೆ ಬಂದು ಈ ಡಿಫ್ರೆಂಟ್ ಕಮ್ಯುನಿಕೇಶನ್ ಪೋರ್ಟ್ಸ್ಗಳ ಬಗ್ಗೆ ಮಾತಾಡಿದ್ವಿ. ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಈ ಪ್ರಿಂಟರ್ಸ್ ಬಗ್ಗೆ ಚೂರು ಮಾತಾಡ್ತಾ ಹೋಗ್ತೀವಿ, ಯಾವ್ಯಾವ ಥರ ಡಿಫ್ರೆಂಟ್ ಕ್ಲಾಸಿಫಿಕೇಶನ್ ಆಫ್ ಪ್ರಿಂಟರ್ಸ್